ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಕೆಲವೊಂದು ಕಮೆಂಟ್ಸ್ ಬಂದಿದ್ದು, ಹಾಯ್ ಹೇಳ್ರಿ, ಗುಡ್ ಮಾರ್ನಿಂಗ್ ಹೇಳ್ರಿ ಅಂತಂದು. ಅದು ವಿಶ್ ನಾನು ಮಾಡಾಕತ್ತೀನಿ. ಕೆಲವೊಂದು ಬರ್ಡೇ ವಿಶ್ಶು ಅದಾವ ಒಂದೆರಡು. ಹಾಗಾಗಿ ಇಷ್ಟ ಇದ್ದವರು ವಿಶ್ ನೋಡ್ಬೇಕನ್ನೋರು ನೋಡ್ರಿ, ಇಲ್ಲ ನಮಗೆ ಇಷ್ಟ ಇಲ್ಲ ಅಂದವರು ಸ್ಕಿಪ್ ಮಾಡಿರಿ, ಏನು ಬೇಜಾರಿಲ್ಲ. ಮೊದಲೇದಾಗಿ ಅವರು ಏನು ಕಮೆಂಟ್ ಮಾಡಿದ್ದಾರೆ, ಬಟ್ ಅವ್ರ ಹೆಸರು ಇಲ್ಲ. ಅವ್ರ ಹಸ್ಬೆಂಡ್ ಹೆಸರು ಉಮೇಶ್ ಅಂತೆ. ಇಂಡಿಯನ್ ಆರ್ಮಿ ಒಳಗಡೆ ಅವ್ರು ಕೆಲಸ ಮಾಡ್ತಾರೆ. ಅವ್ರಿಗೆ ಹಾಯ್ ಹೇಳ್ರಿ ಅಂತಂದು ನನಗೆ ಕಮೆಂಟ್ ಬಂದಿತ್ತು. ಉಮೇಶ್ ಅವರೇ ಹಾಯ್, ನಿಮಗೆ ನಿಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗಲಿ. ಇಂಡಿಯನ್ ಆರ್ಮಿ ಒಳಗಡೆ ದೇಶದ ಸಲುವಾಗಿ ಕೆಲಸ ಮಾಡ್ತಾಯಿದ್ದೀರಾ. ದೇವ್ರು ನಿಮಗೂ ಆಯುಷ್ಯ ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ. ನೀವು ನಿಮ್ಮ ಕುಟುಂಬದ ಜೊತೆ ಯಾವಾಗಲೂ 100 ಕಾಲ ಸುಖವಾಗಿ ಸಂತೋಷವಾಗಿ ಬಾಳಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಆಮೇಲೆ ಅವ್ರ ಹೆಸರು ಏನಂತ ಮೆನ್ಷನ್ ಮಾಡಿಲ್ಲ, ಬಟ್ ನಾಳೆ ನನ್ನ ಸಿಸ್ಟರ್ ಬರ್ತ್ಡೇ ಇದೆ ಅಂತ ನಿನ್ನೆ ಅವ್ರು ಮೆಸೇಜ್ ಮಾಡಿದರು, ನಾಳೆ ಮಾಡಿ ವಿಶ್ ಮಾಡಿ ಅಂತ. ಅವರ ಸಿಸ್ಟರ್ ಹೆಸರು ಸೋನಿಯಾ ಅಂತ. ಹುಟ್ಟುಹಬ್ಬದ ಶುಭಾಶಯಗಳು ಸೋನಿಯಾ ಅವರೇ. ನೀವು 100 ಕಾಲ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಆಮೇಲೆ ಚೈತ್ರ ಅವರು ನನಗೆ ಕಮೆಂಟ್ ಮಾಡಿದರು, ಹಾಯ್ ಹೇಳ್ರಿ. ಅವ್ರ ಮಕ್ಕಳಿಗೆ ಹಾಯ್ ಹೇಳ್ರಿ ಅಂತಂದು ಕಮೆಂಟ್ ಮಾಡಿದರು. ಅವ್ರ ಮಕ್ಕಳ ಹೆಸರು ಆದರ್ಶ್ ಮತ್ತು ಧನುಷ್. ಆದರ್ಶ್ ಧನುಷ್, ನಿಮ್ಮಿಬ್ಬರಿಗೂ ಕೂಡ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್. ನಿಮ್ಮಿಬ್ಬರಿಗೂ ದೇವರು ಒಳ್ಳೇದು ಮಾಡಲಿ. ಹಾಗೆ ಚೈತ್ರ ಅವರು ಅವ್ರ ಹಸ್ಬೆಂಡ್ಗೆ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದರು. ಏನಂದರೆ, ನನ್ನ ಹಸ್ಬೆಂಡ್ ಏನು ಇಷ್ಟಪಡ್ತಾರೆ ಎಲ್ಲ ದೇವರು ಕರುಣಿಸ್ಲಿ ಅಂತ ಅವ್ರಿಗೆ ಬ್ಲೆಸ್ ಮಾಡಿ ದೇವ್ರ ಹತ್ರ ಕೇಳ್ಕೊಳ್ಳಿ ಅಂತ ನನಗೆ ಕಮೆಂಟ್ ಮಾಡಿದರು. ಚೈತ್ರ ಅವರೇ, ನಿಮಗೆ ನಿಮ್ಮ ಹಸ್ಬೆಂಡ್ಗೆ ಇಬ್ಬರಿಗೂ ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್. ಮತ್ತು ನೀವಿಬ್ಬರು 100 ಕಾಲ ಸುಖವಾಗಿ ಚೆನ್ನಾಗಿ ಬಾಳಿ. ನಿಮ್ಮ ಹಸ್ಬೆಂಡು ಏನೇ ಇಷ್ಟಪಟ್ಟರು, ಒಂದು ಕೆಲಸ ಯಾವುದೇ ಆಗಬೇಕಂದ್ರೂ ಆ ದೇವರು ನೀವು ಇಷ್ಟಪಟ್ಟಿದ್ದೆಲ್ಲ ಕೊಡಲಿ, ನಿಮ್ಮಿಬ್ಬರನ್ನೂ ಚೆನ್ನಾಗಿ 100 ಕಾಲ ಇರೋ ಹಾಗೆ ಮಾಡಲಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ಮತ್ತು ರಶ್ಮಿ ಹಿರೇಮಠನವರು ಗುಡ್ ಮಾರ್ನಿಂಗ್ ಹೇಳ್ರಿ ಅಂತಂದು ಕಮೆಂಟ್ ಮಾಡಿದರು. ರಶ್ಮಿ ಅವರೇ, ನಿಮ್ಗೆ ವೆರಿ ಗುಡ್ ಮಾರ್ನಿಂಗ್. ದೇವರು ನಿಮಗೂ ಸಹ ಎಲ್ಲ ಒಳ್ಳೇದು ಮಾಡಲಿ. ಜಯಶ್ರೀ ಜೋಶಿ ಅನ್ನೋರು ನನಗೆ ಕಮೆಂಟ್ ಮಾಡಿದರು. ಅವ್ರ ಮೊಮ್ಮಗಳಾದ ರುದ್ದಿಕಾಗೆ ಹಾಯ್ ಹೇಳ್ರಿ ಅಂತಂದು. ರುದ್ದಿಕಾ ಪುಟ್ಟ ಹಾಯ್, ನಿಮಗೆ ವೆರಿ ಗುಡ್ ಮಾರ್ನಿಂಗ್. ಮತ್ತು ಕರೆಕ್ಟಾಗಿ ಅವ್ರು ಮೆನ್ಷನ್ ಮಾಡಿಲ್ಲ, ಏನಂದರೆ ಬರ್ತ್ಡೇ ಇತ್ತೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಆದರೂ ಎನಿವೆ ನಾನು ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ ಕಂದ. 100 ಕಾಲ ಸುಖವಾಗಿ ಸಂತೋಷವಾಗಿ ಬಾಳು. ಶೋಭಾ ಅನ್ನೋರು ಕಮೆಂಟ್ ಮಾಡಿದರು, ಹಾಯ್ ಹೇಳ್ರಿ ಅಂತ. ಶೋಭಾ ಫ್ರಮ್ ಶಿರ್ಡಿಯಿಂದ. ಶೋಭಾ ಅವರೇ, ನಿಮಗೂ ಸಹ ನನ್ನಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್. ನಿಮಗೂ ಸಹ ದೇವರು ಎಲ್ಲ ಒಳ್ಳೇದು ಮಾಡಲಿ. ರಾಜೇಶ್ವರಿ ಫ್ರಮ್ ಕಲಘಟಗಿಯಿಂದ ಹಾಯ್ ಹೇಳ್ರಿ ಅಂತಂದು ಕಮೆಂಟ್ ಮಾಡಿದರು. ರಾಜೇಶ್ವರಿ ಅವರೇ, ನಿಮಗೆ ನಿಮ್ಮ ಕುಟುಂಬಕ್ಕೆ ನನ್ನ ಕಡೆಯಿಂದ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್. ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ. ಇನ್ನೊಂದು ಸುಂದ್ರಮ್ಮ ಅನ್ನೋರು ಕಮೆಂಟ್ ಮಾಡಿದರು. ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿಲ್ಲ. ಬರ್ತ್ಡೇ ಇದೆ, ಬರ್ತ್ಡೇ ಅಂತ ಹೇಳಿ ಜಯಶ್ರೀ ಅಂತ ಮುಂದೆ ಹೆಸರು ಮೆನ್ಷನ್ ಮಾಡಿದ್ದಾರೆ. ಅಷ್ಟೇ ಮಾಡಿದ್ರು ಅವರು. ಯಾರು ಏನು ಅಂತ ಗೊತ್ತಿಲ್ಲ. ಸುಂದರಮ್ಮ ಅವರೇ, ನಿಮ್ಮ ಮನೆಯಲ್ಲಿ ಮಗಳು ನನಗೆ ಏನಂತ ಗೊತ್ತಿಲ್ಲ, ಬಟ್ ಜಯಶ್ರೀ ಅವರೇ ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ದೇವರು ನಿಮಗೂ ಸಹ ಒಳ್ಳೇದು ಮಾಡಲಿ. ಹಾಗೆ ಗುಡ್ ಮಾರ್ನಿಂಗ್ ನಿಮಗೂ ಸಹ. ಹಾಗೆ ಇನ್ನೊಂದು ಶಿಲ್ಪಾ ಅನ್ನೋರು ನನಗೆ ಕಮೆಂಟ್ ಮಾಡಿದರು. ನನ್ನ ಹೆಸರು ಶಿಲ್ಪಾನೇ, ನನಗೂ ಹಾಯ್ ಹೇಳಿ ಅಂತ ಅಂದು. ಶಿಲ್ಪಾ ಅವರೇ, ನಿಮಗೂ ಸಹ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್. ರೂಪಾ ಅನ್ನೋರು ಕಮೆಂಟ್ ಮಾಡಿದರು, ನನಗೆ ಹಾಯ್ ಹೇಳಿ ಅಂತ. ರೂಪಾ ಅವರೇ, ನಿಮಗೂ ಸಹ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್. ದೇವ್ರು ನಿಮಗೂ, ಶಿಲ್ಪಾ ಅವರೇ, ರೂಪಾ ಅವರೇ, ನಿಮಗೂ ಒಳ್ಳೇದು ಮಾಡಲಿ ದೇವರಿಬ್ಬರಿಗೂ. ಆಮೇಲೆ ಆಶಾ ಅನ್ನೋರು ಕಮೆಂಟ್ ಮಾಡಿದರು. ಆಶಾ ಅವರೇ, ನಿಮಗೂ ಸಹ ಹಾಯ್ ವೆರಿ ಗುಡ್ ಮಾರ್ನಿಂಗ್. ದೇವ್ರು ನಿಮಗೂ ಸಹ ಒಳ್ಳೇದು ಮಾಡಲಿ. ರೂಪಾ ಅನ್ನೋರು ಹಾಯ್ ಹೇಳ್ರಿ ಅಂತಂದು ಕಮೆಂಟ್ ಮಾಡಿದರು. ರೂಪಾ ಅವರೇ, ನಿಮಗೂ ಸಹ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್. ಹಾಗೆ ಇನ್ನೊಂದು ಕಮೆಂಟ್ ಬಂದಿದೆ ನನಗೆ. ಅವರು ಜಾಸ್ತಿ ಏನು ಮೆನ್ಷನ್ ಮಾಡಿಲ್ಲ. ಮಗ ಗಿರೀಶ್ ಮತ್ತು ಹರೀಶ್ ಬರ್ತ್ಡೇ ವಿಶ್ ಮಾಡಿ ಅಂತ ಬಂದಿತ್ತು. ಅವ್ರ ಹೆಸರು ಕರೆಕ್ಟಾಗಿ ಮೆನ್ಷನ್ ಇಲ್ಲ ಅಲ್ಲಿ. ಅವ್ರ ಮಕ್ಕಳಿಗೆ ಗಿರೀಶ್ ಮತ್ತು ಹರೀಶ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. 100 ಕಾಲ ಇಬ್ಬರು ಸುಖವಾಗಿ ಬಾಳಿ. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಹಾಗೆ ನನ್ನ ಕಡೆಯಿಂದ, ನನ್ನ ಚಾನಲ್ ಕಡೆಯಿಂದ ನಿಮ್ಮಿಬ್ಬರಿಗೂ ಗುಡ್ ಮಾರ್ನಿಂಗ್. ಹಾಗೆ ಇನ್ನೊಂದು ರಾಜೇಶ್ವರಿ ಅಗರ್ವಾಲ್ ಅನ್ನೋರು ನನಗೆ ಕಮೆಂಟ್ ಮಾಡಿದರು. ಅವ್ರ ಅಣ್ಣ ಅತ್ತಿಗೆ ಆ್ಯನಿವರ್ಸರಿ ಇದೆ ಅಂತ ನಾಳೆ ವಿಶ್ ಮಾಡಿರಿ ಅಂತಂದು ಕಮೆಂಟ್ ಮಾಡಿದರು. ಅವರ ಅಣ್ಣನ ಹೆಸರು ರಾಘವೇಂದ್ರ ಸಿಂಗ್.
ಅತ್ತಿಗೆ ಹೆಸರು ರಕ್ಷಾ. ರಾಘವೇಂದ್ರ ಅವರೇ ಮತ್ತು ರಕ್ಷಾ ಅವರೇ, ನಿಮಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. 100 ಕಾಲ ಸುಖವಾಗಿ ಸಂತೋಷವಾಗಿ ಹೀಗೆ ನಗ್ನಗ್ತಾ ಜೀವನ ನಡೆಸಿರಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಯಾವಾಗಲೂ ಖುಷಿಯಾಗಿರಿ. 1 ಸೆಕೆಂಡ್. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಸ್ಟೇ ಹ್ಯಾಪಿ ಫಾರ್ ಎವರ್. ಧನ್ಯವಾದ ಎಲ್ಲರಿಗೂ. ಇಷ್ಟು ಪ್ರೀತಿಯಿಂದ ಕಮೆಂಟ್ ಮಾಡ್ತೀರಾ, ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ನನ್ನ ಕಥೆನೂ ಸ್ಟೋರಿನೂ ಅಷ್ಟೇ ಚೆನ್ನಾಗಿ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಅದಕ್ಕೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟೋರಿನ ನೋಡಿ, ನಮಗೂ ಖುಷಿ ಆಗುತ್ತೆ.